ಒಂದು ಸೌರದಲ್ಲಿರುವ ಅತ್ಯಂತ ದೊಡ್ಡ ಗ್ರಹ ಯಾವುದು? ಎ. ಗುರು ಗ್ರಹ, ಬಿ. ಶುಕ್ರ ಗ್ರಹ, ಸಿ. ಮಂಗಳ ಗ್ರಹ, ಡಿ. ಶನಿ ಗ್ರಹ. ಆನ್ಸರ್ ಈಸ್ ಗುರು ಗ್ರಹ. ಪ್ರಶ್ನೆ ಸಂಖ್ಯೆ 2. ಅಬಕಾರಿ ಸುಂಕವು ಕೆಳಕಂಡ ಯಾವುದರ ಮೇಲೆ ವಿಧಿಸುವ ತೆರಿಗೆಯಾಗಿದೆ? ಎ. ವಸ್ತುವಿನ ಉತ್ಪಾದನೆ, ಬಿ. ವಸ್ತುವಿನ ಮಾರಾಟ, ಸಿ. ವಸ್ತುವಿನ ಖರೀದಿ, ಡಿ. ವಸ್ತುವಿನ ಉಪಯೋಗ. ಆನ್ಸರ್ ಈಸ್ ಎ. ವಸ್ತುವಿನ ಉತ್ಪಾದನೆ. ಪ್ರಶ್ನೆ ಸಂಖ್ಯೆ 3. ಭಾರತದಲ್ಲಿ ಸಹಕಾರಿ ಸಂಸ್ಥೆಗಳಲ್ಲಿ ಈ ಕೆಳಗಿನ ಯಾವುದು ರಸಗೊಬ್ಬರಗಳ ಉತ್ಪಾದನೆಗೆ ಹೊಣೆಯಾಗಿದೆ? ಆನ್ಸರ್ ಬಿ ಈಸ್ ರೈಟ್ ಆನ್ಸರ್. ಪ್ರಶ್ನೆ ಸಂಖ್ಯೆ 4. ವಿಶ್ವ ಕ್ಷಯ ರೋಗ ದಿನ ಯಾವಾಗ ಆಚರಿಸಲಾಗುತ್ತದೆ? ಎ. ಮಾರ್ಚ್ 24, ಬಿ. ಏಪ್ರಿಲ್ 21, ಸಿ. ಜನವರಿ 21, ಡಿ. ಫೆಬ್ರವರಿ 10. ಆನ್ಸರ್ ಈಸ್ ಎ. ಮಾರ್ಚ್ 24. ಪ್ರಶ್ನೆ ಸಂಖ್ಯೆ 5. ಆರ್ಯ ಸಮಾಜ ಸ್ಥಾಪಕರು ಯಾರು? ಎ. ಸ್ವಾಮಿ ದಯಾನಂದ ಸರಸ್ವತಿ, ಬಿ. ಆತ್ಮಾರಾಮ್ ಪಾಂಡುರಂಗ, ಸಿ. ಜ್ಯೋತಿಬಾಯಿ ಫುಲೆ, ಡಿ. ರಾಜಾರಾಮ್ ಮೋಹನ್ ರಾಯ್. ಎ. ಆನ್ಸರ್ ಈಸ್ ಸ್ವಾಮಿ ದಯಾನಂದ ಸರಸ್ವತಿ. ಪ್ರಶ್ನೆ ಸಂಖ್ಯೆ 6. ಚಾರ್ಮಾಡಿ ಘಾಟ್ ಯಾವ ಮಾರ್ಗ ಸಂಪರ್ಕ ಕಲ್ಪಿಸುತ್ತದೆ? ಎ. ಮಂಗಳೂರು ಟು ಚಿಕ್ಕಮಗಳೂರು, ಬಿ. ಶಿವಮೊಗ್ಗ ಟು ಕುಂದಾಪುರ, ಸಿ. ಶಿರೂರು ಟು ಬೈಂದೂರು, ಡಿ. ಶಿವಮೊಗ್ಗ ಟು ಉಡುಪಿ. ಆನ್ಸರ್ ಈಸ್ ಎ. ಮಂಗಳೂರು ಟು ಚಿಕ್ಕಮಗಳೂರು. ಪ್ರಶ್ನೆ ಸಂಖ್ಯೆ 7. ಭಾರತದಲ್ಲಿ ಮೊದಲ ಬಾರಿಗೆ ಚಿನ್ನದ ನಾಣ್ಯಗಳನ್ನು ಅಚ್ಚು ಹಾಕಿದವರು ಯಾರು? ಎ. ಮೌರ್ಯರು, ಬಿ. ಗುಪ್ತರು, ಸಿ. ಕುಶಾಣರು, ಡಿ. ಇಂಡೋ ಗ್ರೀಕರು. ಆನ್ಸರ್ ಈಸ್ ಸಿ. ಕುಶಾಣರು. ಪ್ರಶ್ನೆ ಸಂಖ್ಯೆ 9. ವೈದಿಕ ಜನರು ಪ್ರಥಮವಾಗಿ ಬಳಸಿದ ಲೋಹ ಯಾವುದು? ಎ. ತಾಮ್ರ, ಬಿ. ಕಬ್ಬಿಣ, ಸಿ. ಬೆಳ್ಳಿ, ಡಿ. ಚಿನ್ನ. ಆನ್ಸರ್ ಈಸ್ ಎ. ತಾಮ್ರ. ಪ್ರಶ್ನೆ ಸಂಖ್ಯೆ 10. ಬೌದ್ಧ ಧರ್ಮದ ವ್ಯಾಪಕವಾಗಿ ಪ್ರಚಾರವಾಗಲು ಕಾರಣವಾದ ಭಾಷೆ ಯಾವುದು? ಎ. ಪಾಳಿ, ಬಿ. ಸಂಸ್ಕೃತ, ಸಿ. ಗ್ರೀಕ್, ಡಿ. ತಮಿಳು. ಆನ್ಸರ್ ಈಸ್ ಎ. ಪಾಳಿ. ಪ್ರಶ್ನೆ ಸಂಖ್ಯೆ 11. ಹರ್ಷವರ್ಧನನ ಆಳ್ವಿಕೆಯಲ್ಲಿ ಭಾರತಕ್ಕೆ ಭೇಟಿ ನೀಡಿದ ಚೀನಾ ಯಾತ್ರಿಕ ಯಾರು? ಎ. ವೆನ್ಸಾನ್, ಬಿ. ಫಾಹಿಯಾನ್, ಸಿ. ಮಾರ್ಕೊ ಪೋಲೊ, ಡಿ. ಉಪಗುಪ್ತ. ಆನ್ಸರ್ ಈಸ್ ಎ. ವೆನ್ಸಾನ್. ಪ್ರಶ್ನೆ ಸಂಖ್ಯೆ 12. ಅಶೋಕನ ಮೇಲೆ ಹೆಚ್ಚು ಪ್ರಭಾವ ಬೀರಿದ ಬೌದ್ಧ ಧರ್ಮದ ಸನ್ಯಾಸಿ ಯಾರು? ಎ. ಉಪಗುಪ್ತ, ಬಿ. ವಸುಬಂಧ, ಸಿ. ಅಂಬಿ, ಡಿ. ಅಶೋಕ. ಆನ್ಸರ್ ಈಸ್ ಎ. ಉಪಗುಪ್ತ. ಪ್ರಶ್ನೆ ಸಂಖ್ಯೆ 13. ಕಂಪ್ಯೂಟರ್ಗೆ ಸಂಬಂಧಿಸಿದ ಯುಸಿಬಿ ವಿಸ್ತೃತ ರೂಪ? ಎ. ಯೂನಿವರ್ಸಲ್ ಸೀರಿಯಲ್ ಬಸ್, ಬಿ. ಯೂನಿವರ್ಸಲ್ ಬಸ್, ಸಿ. ಯೂನಿವರ್ಸಲ್ ಸೈನ್ ಬಸ್. ಈ ಮೇಲಿನ ಯಾವುದು ಅಲ್ಲ? ಎ. ಯೂನಿವರ್ಸಲ್ ಸೀರಿಯಲ್ ಬಸ್. ಪ್ರಶ್ನೆ ಸಂಖ್ಯೆ 14. ನೆಟ್ಸ್ಕೇಪ್ ನ್ಯಾವಿಗೇಟರ್ ಎನ್ನುವುದು? ಎ. ಮೋಡಮ್, ಬಿ. ಬ್ರೌಸರ್, ಸಿ. ನ್ಯಾವಿಗೇಷನ್, ಡಿ. ಈ ಮೇಲಿನ ಯಾವುದು ಅಲ್ಲ? ಆನ್ಸರ್ ಈಸ್ ಬಿ. ಬ್ರೌಸರ್. ಪ್ರಶ್ನೆ ಸಂಖ್ಯೆ 15. ರೇಡಿಯಂ ವಿಕಿರಣಶೀಲ ಕಂಡುಹಿಡಿದ ವಿಜ್ಞಾನಿ ಯಾರು? ಎ. ಮೇರಿ ಕ್ಯೂರಿ, ಬಿ. ಬೆಂಜಮಿನ್ ಫ್ರಾಂಕ್ಲಿನ್, ಸಿ. ಆಲ್ಬರ್ಟ್ ಐನ್ಸ್ಟೀನ್, ಡಿ. ಐಸಾಕ್ ನ್ಯೂಟನ್. ಆನ್ಸರ್ ಈಸ್ ಎ. ಮೇರಿ ಕ್ಯೂರಿ.
ಪ್ರಶ್ನೆ ಸಂಖ್ಯೆ 16. ಲೋಹವು ದುರ್ಬಲ ಆಮ್ಲದೊಂದಿಗೆ ಪ್ರತಿಸಿದಾಗ ಯಾವ ಅನಿಲ ರೂಪುಗೊಳ್ಳುತ್ತದೆ? ಎ. ಜಲಜನಕ, ಬಿ. ಆಮ್ಲಜನಕ, ಸಿ. ಇಂಗಾಲದ ಡೈಆಕ್ಸೈಡ್, ಡಿ. ನಯಾನ್. ಆನ್ಸರ್ ಈಸ್ ಎ. ಜಲಜನಕ. ಪ್ರಶ್ನೆ ಸಂಖ್ಯೆ 17. ಭಾರತದಲ್ಲಿ ಸಂಘ ರಚನೆಯು ಈ ಹಕ್ಕಿಗೆ ಒಳಪಡುತ್ತದೆ? ಎ. ಮೂಲಭೂತ ಹಕ್ಕು, ಬಿ. ನೈಸರ್ಗಿಕ ಹಕ್ಕು, ಸಿ. ಕಾನೂನಿನ ಹಕ್ಕು, ಡಿ. ಈ ಮೇಲಿನ ಯಾವುದೂ ಅಲ್ಲ. ಆನ್ಸರ್ ಈಸ್ ಎ. ಮೂಲಭೂತ ಹಕ್ಕು. ಪ್ರಶ್ನೆ ಸಂಖ್ಯೆ 18. ಭಾರತದಲ್ಲಿ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯನ್ನು ಯಾವ ವರ್ಷದಲ್ಲಿ ಅಂಗೀಕರಿಸಲಾಯಿತು? ಎ. 2013, ಬಿ. 2016, ಸಿ. 2014, ಡಿ. 2011. ಆನ್ಸರ್ ಈಸ್ ಎ. 2013. ಪ್ರಶ್ನೆ ಸಂಖ್ಯೆ 19. ಭಾರತದ ಮೊದಲ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಯಾರು? ಎ. ಬ್ರಜೇಶ್ ಮಿಶ್ರಾ, ಬಿ. ಪಂಕಜ್ ಸಿಂಗ್, ಸಿ. ಮನಮೋಹನ್ ಸಿಂಗ್, ಡಿ. ಪ್ರೊಫೆಸರ್ ರಾಜೇಂದ್ರ ಖನ್ನಾ. ಆನ್ಸರ್ ಈಸ್ ಎ. ಬ್ರಜೇಶ್. ಪ್ರಶ್ನೆ ಸಂಖ್ಯೆ 20. ಭಾರತೀಯ ಸಂಸತ್ತಿನ ಸಂದರ್ಭದಲ್ಲಿ ಶೂನ್ಯ ವೇಳೆ ಎಂದರೇನು? ಎ. ಪ್ರಶ್ನೋತ್ತರ ಅವಧಿಯ ನಂತರ ಸಮಯ, ಬಿ. ಸಂಸತ್ತಿನ ಕಲಾಪದ ಕೊನೆಯ ಅರ್ಧದ ಸಮಯ, ಸಿ. ಪ್ರಶ್ನೋತ್ತರ ಅವಧಿಯ ಮುಂಚಿನ ಸಮಯ, ಡಿ. ಸಂಸತ್ತಿನ ಕಲಾಪದ ಮೊದಲರ್ಧ ಸಮಯ. ಆನ್ಸರ್ ಈಸ್ ಎ. ಪ್ರಶ್ನೋತ್ತರ ಅವಧಿಯ ನಂತರ ಸಮಯ. ಎಲ್ಲರಿಗೂ ಧನ್ಯವಾದಗಳು.